ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ನಾನು ಇವಾಗ ಅಂಗಡಿಯಿಂದ ಬಂದಿದ್ದೀನಿ 9 ಗಂಟೆ. ಇವಾಗ ಬಂದು ನಾನು ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ. ಹಣೆಗೆ ಇವಾಗಲೂ ಹಾಕಿಲ್ಲ, ಯಾಕಂದರೆ ಐಬ್ರೋ ಮಾಡಿಸ್ದೆ. ಐಬ್ರೋ ಮಾಡಿಸಿದ್ನಲ್ಲ, ಅದಕ್ಕೆ ಅದು ಅಳಿಸೋಗೈತೆ. ಇವಾಗ ಮುಖ ತೊಳ್ಕೊಂಡು ಒಂದು ಕುಂಕುಮ ಇಡಬೇಕು. ಈ ಗ್ಲಾಸ್ ಏನಕ್ಕೆ ಹಾಕ್ತೀನಿ ಅಂದರೆ ಮೊಬೈಲಲ್ಲಿ ಏನು ಕಾಣಲ್ಲ ಓದೋಕ್ಕೆ ಏನಾದರೂ, ಅದಕ್ಕೆ ಇದು ಹಾಕ್ತೀನಿ. ನಾನು ಬಂದ ತಕ್ಷಣ ಏನು ಕೆಲಸ ಅಂದರೆ, ನನ್ನ ಬ್ಯಾಗ್ ಇಟ್ಟಿದ ತಕ್ಷಣ ಇವನು ಬಿಡಲ್ಲ. ಇಲ್ಲಿ ನೋಡಿ, ಕಾಲೇ ಸುತ್ತಾ ಇರ್ತಾನೆ. ಇಲ್ಲಿ ನೋಡಿ, ಎಲ್ಲೋಯ್ತೀನಿ ಎಲ್ಲೇ ಬರ್ತಾನೆ ನೋಡಿ. ಅವ್ನ ಡಬ್ಬ ಎಲ್ಲೈತಲ್ಲ, ಅಲ್ಲಿಗೆ ಕರೆಯೋದವನ್ನ. ಬರ ಇದು ಪ್ರೋಟೀನ್ ಡಬ್ಬ, ಪ್ರೋಟೀನ್ ಪೌಡ್ರ್ ಡಬ್ಬ. ಇದು ತಾಳ ಇನ್ನೊಬ್ಬ ಇರ್ತಿದ್ದ ನಮ್ಮ ರಾಜು, ಎಲ್ಲೋ ಹೋಗವಲ್ಲ. ಇವರೆಲ್ಲ ನನಗೆ ಬಯಸದೇ ಬಂದ ಭಾಗ್ಯಗಳು ಹೇಳಿ, ಬಯಸದೇ ಬಂದ ಭಾಗ್ಯಗಳು ಇವು. ಬಯಸಿ ಬಂದವಲ್ಲ. ಇವಾಗ ನೆಕ್ಸ್ಟ್ ನಮ್ಮ ಡ್ಯೂಟಿ ಏನಿದ್ರು ಅಡುಗೆ ಮನೆ ಕಡೆ ಹೋಗೋಣ. ಬೆಳಗ್ಗೆ ಅಡುಗೆ ಮನೆಗೆ ಹೋಗಿ ಮುಗಿಸಿದ್ನಲ್ಲ ನೋಡಿ. ಇವಾಗ ಸಾಂಬಾರು ಬೆಳಗ್ಗೆ ಮಾಡಿದ್ನಲ್ಲ, ಅದನ್ನು ಇವಾಗ ಬಿಸಿ ಮಾಡೋಣ. ನನ್ನ ಮಗ ಇಲ್ಲ, ಇದ್ದಿದ್ದರೆ ಫುಲ್ಲು ಅಡುಗೆ ಮನೆ ಥರ ಇರ್ತಿರ್ಲಿಲ್ಲ. ಅದು ಬೇರೆಯೇ ಚೇಂಜ್ ಆಗೋಗೋದು. ಇವಾಗ ಬೆಳಿಗ್ಗೆ ನಾನು ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗಿದ್ದೆ, ಅದು ಹಂಗೆ ಐತೆ, ಯಾರೂ ಊಟ ಮಾಡಿಲ್ಲ. ಅನ್ನ ಸ್ವಲ್ಪ ಖಾಲಿಯಾಗೈತೆ. ಇವಾಗ ನಾನು ಅಡುಗೆಗೆ ಏನು ಮಾಡ್ತೀನಿ ಅಂದರೆ, ಅದೇ ಸಾಂಬಾರಿಗೆ ಅದೇ ಅನ್ನಕ್ಕೆ ಮುದ್ದೆ ಮಾಡ್ತೀನಿ ಅಷ್ಟೇ. ಇಲ್ಲ ಒಂದೊಂದು ದೋಸೆ ಹಾಕ್ತೀನಿ. ದೋಸೆ ಬೇಡ, ಏಕೆಂದರೆ ರೈಸ್ ಆಯ್ತಲ್ಲ, ಹಂಗಾಗಿ ಒಂದೊಂದು ಮುದ್ದೆ ಮಾಡಿದ್ರೆ ಸಾಕು. ಮತ್ತು ನೆಕ್ಸ್ಟು ನಂದು ಪಾತ್ರೆ ತೊಳೆಯೋ ಕೆಲಸ. ಸದ್ಯಕ್ಕೆ ಇಷ್ಟೇ ಇರೋದು. ಇವಾಗ ನನ್ನ ಮಗ ಇಲ್ವಲ್ಲ, ಹಂಗಾಗಿ ಇಷ್ಟೇ. ನನ್ನ ಮಗ ಇದ್ದಿದ್ರೆ ಇನ್ನೂ ಜಾಸ್ತಿ ಆಗೋದು. ನಾನಿಲ್ಲಿ ನಾನು ನಾಳೆಗೆ ಇದಕ್ಕೆ ಹೋಗಬೇಕು, ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ನಾಗಮಂಗಲಕ್ಕೆ. ಬಜ್ಜಿ ತಗೊಬಂದಿದ್ದೀನಿ, ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು. ಸಾಮಾನ್ಯವಾಗಿ ನಾನು ಆಯಿಲ್ದು ಯಾವುದು ಬಜ್ಜಿ ಗಿಜ್ಜಿ ತಿನ್ನಲ್ಲ. ಅಲ್ಲಿ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದ್ರು ನಮ್ಮ ಅಂಗಡಿ ಹತ್ರ, ಹಂಗಾಗಿ ಇವತ್ತು ತಂದಿದ್ದೀನಿ. ಆಮೇಲೆ ಪೂಜೆ ಸಾಮಾನು ಎತ್ಕೊಬಂದಿದ್ದೀನಿ. ಅಲ್ಲೇ ಎಂಡೆಯವ್ರಿಗೆ ಮಡ್ಲಕ್ಕಿ ಏನೇನು ತಗೊಬಂದಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಪೂಜೆ ಸಾಮಾನೆಲ್ಲ ಎತ್ಕೊಬಂದಿದ್ದೀನಿ. ನೆಕ್ಸ್ಟು ನಾನು ಅದಾದಮೇಲೆ ಇನ್ನು ರೂಮಿಗೆ ಬಂದರೆ ಇಲ್ಲಿ ನೋಡಿ, ಫುಲ್ಲು ಬಟ್ಟೆ ಎಲ್ಲ ಬೆಳಿಗ್ಗೆ ಹೆಂಗೆಂಗೋ ಮಾಡ್ಬಿಟ್ಟವನೆ. ಅದ್ರ ಮೇಲೆ ದಿಂಬು, ಬೆಡ್ಶೀಟು ಎಲ್ಲ ಹಾಕ್ಬಿಟ್ಟವನೆ. ಇಷ್ಟು ಬಟ್ಟೆಗಳನ್ನ ಇವಾಗ ಮಡಚಬೇಕು. ಒಂದು ರಾಶಿ ಬಟ್ಟೆಗಳಿವೆ, ಇವೆಲ್ಲನೂ ಮಡಚಿಡಬೇಕು. ಆದರೆ ನೋಡೋಣ, ಆಮೇಲೆ ನೆಕ್ಸ್ಟು ನೋಡೋಣ. ಫಸ್ಟು ಆಮೇಲೆ ಪಾತ್ರೆ ತೊಳೆದ್ಬಿಟ್ಟು, ಫಸ್ಟು ನನ್ನ ಮುಖ ತೊಳೆದು ಯಾಕೋ ಎದೆಲ್ಲೇ ನಿಂತ್ಬಿಟ್ಟೈತೆ, ಏನು ಬಿಸಿನೀರು ಕಾಯಿಸ್ಕೊಂಡು ಕುಡಿತೀವಿ. ಬನ್ನಿ ಫ್ರೆಂಡ್ಸ್, ನಾನು ಮುಖ ತೊಳೆದ್ಮೇಲೆ ಯಾವುದೇ ಮಾಯ್ಶ್ಚರೈಸ್ ಏನು ಹಚ್ಚಲ್ಲ. ಇದೇನು ಗೊತ್ತಾ, ಅಕ್ಕಿ ಗಂಜಿನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅಕ್ಕಿ ಅನ್ನ ಮಾಡಿದಾಗ ಬಸ್ಬಿಟ್ಟು ಅದನ್ನು ಈ ರೀತಿ ಹಚ್ಕೊಬಿಡ್ತೀನಿ ಅಷ್ಟೆ. ಕೂದಲಿಗೂ ಕೂಡ ಹೀಗೆ ಹಚ್ತೀನಿ. ನಾಳೆ ಹೆಂಗಿದ್ರು ಸ್ನಾನ ಮಾಡಬೇಕಲ್ಲ, ಹಂಗೆ. ಅದು ಜಾಸ್ತಿ ದಿನ ಇಟ್ಟರೆ ನೀರು ಬಿಟ್ಕೊಬಿಡುತ್ತೆ ಗಂಜಿ, ಹಾಗಾಗಿ ಬೇಗ ಖಾಲಿ ಮಾಡೋಣ ಅಂತ ನಾಳೆ ತಲೆಗೆ ಸ್ನಾನ ಮಾಡ್ತೀನಲ್ಲ, ಹಂಗಾಗಿ ಈಗ ಅದನ್ನು ಹಚ್ತಾ ಇದ್ದೀನಿ. ಒಳ್ಳೆ ಕ್ರೀಮ್ ಥರ ಇರುತ್ತೆ. ಫ್ರೆಂಡ್ಸ್, ಇವಾಗ ಮುಖಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಬಜ್ಜಿ ತಿಂತಾಯಿದ್ದೀನಿ. ಇದನ್ನು ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಇದನ್ನು ಜೀರ್ಣ ಮಾಡ್ಕೊಳ್ಳೋದೇ ಇರೋದು. ಯಾಕೆಂದರೆ ನಮ್ಮ ಹೊಟ್ಟೆಲಿ ಮಿಕ್ಸಿ ಚೆನ್ನಾಗಿಲ್ಲ, ಹಂಗಾಗಿ ನಾನು ಈ ಥರದವೇನು ತಿನ್ನಲ್ಲ.
ನಮ್ಮ ಹೋಟೆಲಿ ಮಿಕ್ಸಿ ಅಷ್ಟು ಏನು ಕ್ವಾಲಿಟಿ ಇಲ್ಲ, ಹಂಗಾಗಿ ರಿಪೇರಿ ಬರ್ತಾನೆ ಇರುತ್ತೆ. ಹಂಗಾಗಿ ಇವೆಲ್ಲ ತಿನ್ನಲ್ಲ ನಾನು. ಯಜಮಾನ್ರು ಬಂದರು, ಬಾಗಿಲು ತೆಗೆಯೋಣ. ಹಲೋ, ಇವನು ಬಂದಲ್ಲ ಈಗ. ಎಲ್ಲೋಗಿದ್ದ ಅವನು? ಇವನು ಎಲ್ಲೋಗಿದೆ ಇವನು? ಇದ್ನ ಆಗ್ಲೇ ಮನೇಲಿ? ನೀನು ಬಂದಾಗ ಮನೇಲಿ ಇದ್ನ? ಎಷ್ಟು ಸಲ ಹಾಕೋದು? ಇವನ್ಗೆ ಹಾಕಿಲ್ಲ ಏನೋ. ಬಲ ಬಾ. ಏನೋ ಏನೋ ಇವನ್ಗಾಲೆ 2 ಸಲ ಹಾಕಿದ್ದೀನಿ. 2 ಸಲ 3 ಸಲ ಇನ್ನೂ ಕೇಳ್ತಾನೆ. ಇವನೊಬ್ಬನೇ ತಿನ್ನು, ಇದನ್ನು ತಿನ್ನು. ಬಾ ಹಡಿ. ಅವ್ನಿಗೆ ಹಾಕಿದ್ರೆ ಹೊಟ್ಟೆ ಕಿಚ್ಚು ನನ್ನ ಮಗನಿಗೆ. ತಿನ್ನು ಇಲ್ಲಿ. ಅವ್ನಿಗೆ ಹೋದರೆ ಒದೆ ಬೀಳ್ತವೆ. ನಾಳೆಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಟ್ಟೆನೇ ಇರಲಿಲ್ಲ. ಹುಡುಕಿ ಸಾಕಾಯಿತು. ಹೆಂಗಿದ್ರು ಡ್ರೆಸ್ ತಗೋಬೇಕು ಅಂತಲೇ ಇದ್ದೆ ಸುಮಾರು ದಿನದಿಂದ. ಹಂಗಾಗಿ ಹೋಗಿ ಈಗಲೇ ಹೋಗಿ ನಮ್ಮ ಮನೆಯವ್ರ ಕರ್ಕೊಂಡು ತಗೊಬಂದ್ಬಿಟ್ಟೈತ್ಲೆ. ಯಾವೂ ಇರಲೇ ಇಲ್ಲ ಸದ್ಯಕ್ಕೆ. ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ ತರಬೇಕು ಅಂತ, ಆದರೆ ತರೋಕ್ಕಾಗಿರಲಿಲ್ಲ. ಈ ಥರ ಸಿಲ್ಕ್ ಟೈಪ್ ಐತೆ, ಇದನ್ನು ತಗೊಬಂದಿದ್ದೀನಿ. ವೇಲಂತೂ ನಾನು ಎಷ್ಟು ಉದ್ದ ಇದ್ದೀನಿ ಅಷ್ಟು ದಿನ ಐತೆ. ಇದನ್ನು ಇವಾಗ ಆಲ್ಟ್ರೇಷನ್ ಮಾಡ್ಕೋಬೇಕು. ಯಾಕಂದರೆ ನನ್ನ ಅಳತೆಗೆ ನಾನು ಅಷ್ಟೊಂದು ಉದ್ದ ಇದ್ದೀನಲ್ಲ, ಅದಕ್ಕೆ ನನ್ನ ಅಳತೆಗೆ ಮಾಡ್ಕೋಬೇಕು. ಅದನ್ನು ಫಸ್ಟು ಅಡುಗೆ ಏನಿಲ್ಲ, ಮುದ್ದೆ ಮಾಡಿಬಿಟ್ಟು ಹಾಕೊಟ್ಬಿಟ್ಟು ಆಮೇಲೆ ಮಾಡ್ತೀನಿ ಅದನ್ನು. ನೋಡಿ ಇವಾಗ ಮುದ್ದೆನೂ ಮಾಡಿದ್ದೀನಿ. ಮುದ್ದೆ ಮಾಡಿ ಈಗ ಊಟ ಕೊಡ್ತಾಯಿದ್ದೀನಿ. ವೈಫೈ ಐತೆ ಕಣ. ಯಾಕೆ ಇದೆಲ್ಲ ಬರ್ತಾ ಇಲ್ವಾ? ವೈಫೈ ಮೊಬೈಲೆಲ್ಲ ಆನ್ ಆಗಿಲ್ವಾ? ವೈಫೈ ಎಲ್ಲ ಅದು ಹಂಗೇನೆ ಯೂಟ್ಯೂಬು ಸ್ವಲ್ಪ ಇದಾಗುತ್ತೆ, ಒಂದೊಂದ್ಸಲ ಹಂಗದಂಗೆ ಆಗುತ್ತೆ ಕಣ. ಇರು, ಬರುತ್ತೆ ಕಣ. ಎಲ್ಲೋ ಹೋಗಿದೆ ನೀನು ಆವಾಗಲೇ? ಹಾಂ, ಇವತ್ತೇನಾಗೈತೆ? ಎಲ್ಲೋ ಹೋಗಿದೆ ನೀನು ಸಂಜೆ? ದಿನ ಈವೆಂಟು ಅದು ಇದು. ಫ್ರೆಂಡ್ಸ್, ನಾನು ಡ್ರೆಸ್ ತಗೊಂಬಂದಿದ್ನಲ್ಲ, ಅದನ್ನು ಇವಾಗಲೇ ಆಲ್ಟ್ರೇಷನ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕಲ್ಲ. ಬೇಗ ಎದ್ದರೆ ನಾನು ಅದನ್ನು ಮಿಷಿನ್ ಮೇಲೆ ಕೂತ್ಕೊಂಡು ಹೊಲಿಯೋಕ್ಕಾಗಲ್ಲ, ಸೌಂಡ್ ಬರುತ್ತೆ. ಹಾಗಾಗಿ ಇವಾಗಲೇ ಅದನ್ನು ಫಿಟ್ಟಿಂಗ್ ಮಾಡಿ ನಾನು ಅಳತೆಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಮೈ ಮೇಲೆ ಹಾಕಿ ನೋಡ್ತಾ ಇದ್ದೀನಿ ನಾನು. ಯಾಕಂದರೆ ಇವಾಗ ನಾನು ಸ್ನಾನ ಮಾಡಿಲ್ಲ, ಸುಮ್ಮನೆ ಹಂಗೆ ಹಾಕಿ ನೋಡ್ತಾ ಇದ್ದೀನಿ. ಇದನ್ನು ನಾಳೆ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬೇಕಲ್ಲ, ಅದನ್ನು ಸ್ಟಿಚ್ ಮಾಡಿಬಿಟ್ಟು ನೀರಿಗೆ ಹಚ್ಚಿ ಹಂಗೆ ಹಾಕಿರ್ತೀನಿ, ಬೆಳಿಗ್ಗೆ ಒಣಗುತ್ತೆ. ಅದಕ್ಕೆ ಇವಾಗ ಹಾಕಿ ನೋಡಲೇಬೇಕಲ್ಲ. ಇನ್ನು ಲೂಸು ಟೈಟ್ ಇದ್ದರೆ ಹೆಂಗೆ ನಾಳೆ ಬೆಳಗ್ಗೆ ಹಾಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮೈ ಮೇಲೆ ಹಾಕಿ ನೋಡಬೇಕು. ಹಾಕಿ ನೋಡಿಬಿಟ್ಟು ಅದನ್ನು ನೀರಿಗೆ ಹಾಕಿ ಒಣಗಾಕ್ತೀನಿ. ಬೆಳಗ್ಗೆಗೆ ಕರೆಕ್ಟಾಗಿ ಒಣಗಿರುತ್ತೆ. ಇವಾಗ ವೇಲೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ವೇಲು ಏನೂ ಮಾಡಲಿಲ್ಲ, ಯಾಕಂತಂದರೆ ಹಂಗೆ ಒಂದೇ ಒಂದು ನೆರಿಗೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಂದು ಸೈಡಿಗೆ ಕರೆಕ್ಟಾಗಿ ಬರುತ್ತೆ. ಸಿಂಗಲ್ ಹಾಕ್ಕೊಂಡ್ರೆ ಸ್ವಲ್ಪ ಉದ್ದ ಬರುತ್ತೆ, ಫುಲ್ ಉದ್ದ ಆಗಿಬಿಡುತ್ತೆ. ಹಾಗಾಗಿ ಅದನ್ನೇನು ಆಲ್ಟ್ರೇಷನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟೆ. ಈ ಪ್ಯಾಂಟ್ ಮಾತ್ರ ಪರ್ಫೆಕ್ಟಾಗಿತ್ತು. ನನಗೇನು ಒಳ್ಳೆ ಅಳತೆ ಕೊಟ್ಟು ಹೊಲಿಸ್ದಂಗಿತ್ತು. ಅದು ಉದ್ದ ಆಗಲಿ ಆಮೇಲೆ ಫಿಟ್ಟಿಂಗ್ ಆಗಲಿ ಎಲ್ಲ ಕರೆಕ್ಟಾಗಿತ್ತು. ಹಾಗಾಗಿ ಅದನ್ನೇನು ಮಾಡಲಿಲ್ಲ. ಸೈಡಲ್ಲಿ ಒಂದು ಜೋಬ್ ಬೇರೆ ಕೊಟ್ಟಿದ್ರು, ಅದೇನು ಯೂಸ್ ಆಗಲ್ಲ ಬಿಡಿ. ಒಳಗಡೆ ಲೈನಿಂಗು ಕೂಡ ಕೊಟ್ಟಿದ್ರು ಪ್ಯಾಂಟಿಗೆ. ಅದು ಏನು ಆಲ್ಟ್ರೇಷನ್ ಮಾಡಲಿಲ್ಲ, ಹಂಗೆ ಇತ್ತು, ಹಂಗೆ ಎತ್ತಿಟ್ಟೆ. ಟಾಪ್ ಮಾತ್ರ ಒಂದು ವೇಸ್ಟ್ ಹತ್ರ ಸ್ವಲ್ಪ 1 ಇಂಚ್ ಅಷ್ಟು ಹಿಡಿದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗೇ ಇತ್ತು.
ಸ್ಲಿಟ್ ಹತ್ರ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಬಿಚ್ಚಿ ಹೊಲ್ದು ಸ್ಲಿಟ್ ಹತ್ರ ಸ್ವಲ್ಪ ದೊಡ್ಡದಾಗೇ ಇತ್ತು. ಇರಲಿ ಪರವಾಗಿಲ್ಲ, ನೀರು ಹಾಕಿದ್ರೆ ಸ್ವಲ್ಪ ಏನಾದ್ರು ಸಿಂಕಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇನು ಆಲ್ಟ್ರೇಷನ್ ಮಾಡಲಿಲ್ಲ. ಟಾಪ್ ಮಾತ್ರ ಸ್ವಲ್ಪ ಉದ್ದ ಇತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ತುಂಡ ಮಾಡ್ಕೊಂಡೆ. ಯಾಕಂದರೆ ನಾನು ಅಷ್ಟೊಂದು ಉದ್ದ ಇದ್ದೀನಿ ಅಲ್ಲ, ಆಗಲ್ಲ ಅಂದರೆ ನಾನು ಕುಳ್ಳುಗಿದ್ದೀನಿ. ಹಂಗಾಗಿ ಡ್ರೆಸ್ಗಳು ಯಾವುದೇ ತಗೊಂಡ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ. ಈಗ ನಾನು ಮಿಷಿನ್ ಇರೋದ್ರಿಂದ ನಾನೇ ಎಲ್ಲಾರು ಹೋಗಬೇಕು ಅಂದ್ರೇ ಅರ್ಜೆಂಟಲ್ಲಿ ಎಲ್ಲ ನಾನು ಹಿಂಗೆ ಮಾಡೋದು. ನಮ್ಮ ಮನೆಯವರು ಅದಕ್ಕೆ ಬೈತಿರ್ತಾರೆ. ಯಾವುದೇ ಆಗಲಿ, ಡ್ರೆಸ್ಸೇ ಆಗಲಿ, ಬ್ಲೌಸೇ ಆಗಲಿ, ಏನೇ ಆಗಲಿ, ನಾಳೆ ಹೋಗಬೇಕು ಅಂದರೆ ಇವತ್ತು ರೆಡಿ ಮಾಡ್ಕೊತಿರ್ತೀನಿ. ಗೊತ್ತಿರುತ್ತೆ, 2-3 ದಿನ ಗೊತ್ತಿರುತ್ತೆ ನನಗೆ ಹೋಗಬೇಕು ಇಂಥ ಜಾಗಕ್ಕೆ ರೆಡಿ ಮಾಡ್ಕೋಬೇಕು ಅಂತ. ಆದ್ರೂ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಕೂತಿರ್ತೀನಿ. ಹೋಗಬೇಕು ಅಂತ ನಾಳೆ ಅನ್ನುವಂಗೆ ಹುಡ್ಕೋತಾ ಇರ್ತೀನಿ ಬಟ್ಟೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಅಂದ್ಬಿಟ್ಟು. ಸುಮಾರು ಸಲ ಅಲ್ಲ, ಪದೇ ಹಿಂಗೆ ಮಾಡ್ತಾ ಇರ್ತೀನಿ. ನಮ್ಮ ಮನೆಯವ್ರು ಹಂಗೆ ಬೈತಿರ್ತಾರೆ. ಡ್ರೆಸ್ ಅಷ್ಟೇ, ನಾನು ಒಂದು ಯಾವುದಾದ್ರೂ ಒಂದು ತಗೋಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಂಡೇ ಇದ್ದೆ. ಆದರೆ ತಗೊಳಕ್ಕಾಗಲಿಲ್ಲ. ನೋಡಿ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟಲ್ಲಿ ತಗೊಂಡು ಬಂದೆ. ಇಷ್ಟ ಆಯಿತು ಡ್ರೆಸ್ಸು. ನನಗೆ ಯಾಕೋ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಈಗ ಆನ್ಲೈನಲ್ಲೆಲ್ಲ ತಗೊಂಡ್ರೆ ಸ್ವಲ್ಪ ಕಡಿಮೆನೇ ಬೀಳ್ತಿತ್ತು. ಇವಾಗ ನೋಡಿ, ನಾನು ಮಾಡಿದ ತಪ್ಪಿಗೆ ಅರ್ಜೆಂಟಿಗೆ ಹೋಗಿ ತಗೊಂಬಂದೆ. ಇಲ್ಲಿ ಪರವಾಗಿಲ್ಲ, ಏನು ಮಾಡೋಣ, ನಮ್ಮ ಮನೆಯವರು ಅಪ್ರೂಪಕ್ಕೆ ತಗತ್ಲಾಗಿ ಇನ್ನೇನು ಮಾಡ್ತೀಯ ಅಂತ ಅಂದ್ಬಿಟ್ಟು ತಗೊಟ್ರು. ನೋಡಿ, ಇವಾಗ ನಾನು ಡೀಪು ಕೂಡ ಜಾಸ್ತಿ ಐತೆ. ಡೀಪ್ ಜಾಸ್ತಿ ನಾನು ಹಾಕಲ್ಲ. ಇದನ್ನು ಇವಾಗ ಸ್ವಲ್ಪ ಮೇಲೆ ಶೋಲ್ಡ್ರ್ ಹತ್ರ ಒಂದು 1/2 ಇಂಚು ಮೇಲೆ ಹಿಡಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಹಂಗೂ ಸ್ವಲ್ಪ ಡೀಪ್ ಜಾಸ್ತಿನೇ ಆಯಿತು. ಇರಲಿ ಪರವಾಗಿಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ರಾತ್ರಿನೇ ನಾನು ಏನು ಐಡಿಯಾ ಹಾಕೊಂಡಿದ್ದೆ ಅಂತಂದರೆ, ರಾತ್ರಿನೇ ಎಲ್ಲ ಮನೆ ಗುಡಿಸಿ ಒರೆಸಿ ಬಾಗಿಲು ತೊಳೆದು ನೀರು ಹಾಕಿ ರಂಗೋಲಿ ಹಾಕಿ ಮಲ್ಕೊಳ್ಳೋಣ. ಬೆಳಿಗ್ಗೆ ನಂದು ಏನಿದ್ರು ಬರೀ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಟ್ಬಿಡೋಣ ಬೇಗ 5 ಗಂಟೆಗೆ ಅಂತ ಅಂದ್ಬಿಟ್ಟು ಆ ಥರ ಐಡಿಯಾ ಇದ್ದಿದ್ದು. ಆದರೆ ಅದು ಯಾವುದು ನಾನು ಏನು ಅಂದ್ಕೊಂಡಿದ್ನೋ ಅದೇನೂ ಆಗಲೇ ಇಲ್ಲ. ಯಾವಾಗಲೂ ಅಷ್ಟೇ, ನಾನು ಏನೋ ಒಂದು ಅಂದ್ಕೊಂಡಿರ್ತೀನಿ, ಅದೇನೋ ಒಂದು ಆಗಿರುತ್ತೆ. ನೋಡಿ, ಇನ್ನೂ ಬೆಳಕಾಗಿಲ್ಲ, 5 ಗಂಟೆಗೆ ಎದ್ದಿದ್ದೀನಿ. ಎದ್ಬಿಟ್ಟು ಇವಾಗ ಫಸ್ಟು ಗ್ಲೀಸರ್ಗೆ ಹಾಕೋಣ ಅಂದ್ಬಿಟ್ಟು ಗ್ಲೀಸರ್ ಹಾಕ್ತಾಯಿದ್ದೀನಿ. ನೀರು ಕಾಯುತ್ತೆ. ತಣ್ಣೀರೇ ಮಾಡ್ಕೊಬೋದು ಮಧ್ಯಾಹ್ನ ಟೈಮು, ಬೆಳಿಗ್ಗೆ ಟೈಮು, ಒಂದು 10 ಗಂಟೆ ಮೇಲೆ. ಆದರೆ ಇವಾಗ ಬೆಳಗ್ಗೆ ಎದ್ದಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿನೀರು ಹಾಕ್ತಾಯಿದ್ದೀನಿ. ಇನ್ನು ನನ್ನ ಮಗನ ನಾನು ರೆಡಿ ಆದಮೇಲೆ ಅವನನ್ನು ಎಬ್ಬಿಸ್ಬೇಕು. ಅವ್ನು ಬೇಗ ರೆಡಿ ಆಗಿಬಿಡ್ತಾನೆ. ಅವನೇನು ಕೆಲಸ ಮಾಡಲ್ವಲ್ಲ, ರೆಡಿ ಆಯ್ತಾನೆ. ರೆಡಿ ಆದಮೇಲೆ ಆಮೇಲೆ ಆಯಿತಾ ಅಂತ ಸುಮ್ಮನೆ ಹಿಂಸೆ ಮಾಡ್ತಿರ್ತಾನೆ. ಹಂಗಾಗಿ ನಾನು ರೆಡಿ ಆದಮೇಲೆ ಎಬ್ಬಿಸ್ತೀನಿ ಅವನನ್ನು. ನನ್ನ ಮನೆ ಒರೆಸೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಆವಾಗ ಮನೆಗೆ ಹಿಂಗೆ ಕಲ್ಲುಪ್ಪು ಹಾಕಿ ಮನೆ ಒರೆಸಿದ್ರೆ ನೆಗೆಟಿವ್ ಎನರ್ಜಿ ಇರೋಲ್ಲ ಅಂತ ಹೇಳಿರೋದ್ರಿಂದ ದೊಡ್ಡವರು. ಹಾಗಾಗಿ ನಾನು ಕೂಡ ಅದನ್ನೇ ಪಾಲಿಸ್ತಾ ಇದ್ದೀನಿ. ಇವಾಗೆಲ್ಲ ಗೂಡಿಸ್ಕೊಂಡಿದ್ದೀನಿ. ಫಸ್ಟು ಇವಾಗ ಗುಡಿಸ್ಕೊಂಡು ಇವಾಗ ಒರೆಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಂದು ಮನೆಯೆಲ್ಲ ಒರೆಸಾದ್ಮೇಲೆ ಇವಾಗ ಬಾಗಿಲ ಹತ್ರ ಬಂದಿದ್ದೀನಿ. ಬಾಗಿಲು ತೊಳೆಯಬೇಕಾಗಿತ್ತು. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೊರ್ಕೆಲಿ ಉಜ್ಜಿ. ಆದರೆ ಇವಾಗ ನಂಗೆ ತೊಳೆಯೋಕ್ಕೆ ಟೈಮ್ ಇಲ್ಲ ಇವಾಗ. ಹಂಗಾಗಿ ನಾನು ಇವಾಗ ಮ್ಯಾಪಲ್ಲೇ ಒರೆಸ್ಕೊತಾ ಇದ್ದೀನಿ. ಏನಿಲ್ಲ, ಮ್ಯಾಪಲ್ಲಿ ಒರೆಸಿದ್ರು ನೀಟಾಗಿ ಆಗುತ್ತೆ, ಅಷ್ಟೇನು ಗಲೀಜಾಗಿಲ್ಲ. ನೀಟಾಗಿ ಗುಡಿಸ್ಬಿಟ್ಟು ಮ್ಯಾಪಲ್ಲೇ ಒರೆಸ್ಬಿಡ್ತೀನಿ ಇವಾಗ.
ನಾನಿವಾಗ ಅಲ್ಲಿ ಹೊಸ್ಲನ್ನ ಒರೆಸ್ಲಿಲ್ಲ, ಯಾಕಂತಂದರೆ ಇದು ಗಲೀಜು ನೀರಾಗಿರುತ್ತೆ, ಹಂಗಾಗಿ ಹೊಸ್ಲನ್ನ ಒರೆಸ್ಲಿಲ್ಲ. ನಾನು ಚೆನ್ನಾಗಿರೋ ಬಟ್ಟೆ ತಗೊಂಡು